ಬೆಂಗಳೂರು ಹೊರವಲಯದ ಪ್ರಸಿದ್ಧ ಪ್ರವಾಸಿ ತಾಣವಾದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆದಾಯ ಮತ್ತು ಪ್ರವಾಸಿಗರ ಭೇಟಿಯಲ್ಲಿ ಹೊಸ ದಾಖಲೆ ಬರೆದಿದೆ. 2025-26ರ ಒಂದೇ ವರ್ಷದ ಅವಧಿಯಲ್ಲಿ ಉದ್ಯಾನವನಕ್ಕೆ ಬರೋಬ್ಬರಿ 64 ಕೋಟಿ 23 ಲಕ್ಷ ರೂಪಾಯಿ ಆದಾಯ ಹರಿದು ಬಂದಿದ್ದು, ಪ್ರವಾಸಿಗರ ಸಂಖ್ಯೆಯಲ್ಲೂ ಗಣನೀಯ ಏರಿಕೆ ಕಂಡಿದೆ. ಪ್ರಾಣಿ ದತ್ತು ಪಡೆಯುವಲ್ಲಿ ಬೆಂಗಳೂರಿಗರು ನಂಬರ್ 1 ಎನಿಸಿಕೊಂಡಿದ್ದು, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಬೆಂಗಳೂರು ಹೊರವಲಯದ ಪ್ರಸಿದ್ಧ ಪ್ರವಾಸಿ ತಾಣವಾದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನವು ಆದಾಯ ಮತ್ತು ಪ್ರವಾಸಿಗರ ಭೇಟಿಯಲ್ಲಿ ಹೊಸ ದಾಖಲೆ ಬರೆದಿದೆ. 2025-26ರ ಒಂದೇ ವರ್ಷದ ಅವಧಿಯಲ್ಲಿ ಉದ್ಯಾನವನಕ್ಕೆ ಬರೋಬ್ಬರಿ 64 ಕೋಟಿ 23 ಲಕ್ಷ ರೂಪಾಯಿ ಆದಾಯ ಹರಿದು ಬಂದಿದೆ. ಪ್ರವಾಸಿಗರ ಸಂಖ್ಯೆಯಲ್ಲೂ ಗಣನೀಯ ಏರಿಕೆ ಕಂಡಿದೆ. ಈ ಉದ್ಯಾನವನವು ಬೆಂಗಳೂರಿನ ತುಂಬಾ ದೊಡ್ಡ ಜೈವಿಕ ಉದ್ಯಾನವನ. ಇಲ್ಲಿ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ವೀಕೆಂಡ್ನಲ್ಲಿ ಇಲ್ಲಿ ಜನ ತುಂಬಿರ್ತಾರೆ. ಇಲ್ಲಿರುವ ಪ್ರಾಣಿಗಳು ಹಾಗೂ ಸಫಾರಿಯನ್ನ ನೋಡುವುದೇ ಒಂದು ಖುಷಿಯಾಗಿರುತ್ತದೆ. ಇಲ್ಲಿನ ಆಕರ್ಷಕ ಪ್ರಾಣಿ ಪಕ್ಷಿಗಳು ಜನರ ಕಣ್ಣಿಗೆ ಹಾಗೂ ಮನಸ್ಸಿಗೆ ಆನಂದವನ್ನ ನೀಡುತ್ತವೆ. ಇದೀಗ ಈ ಕಾರಣಕ್ಕೆ ಇಲ್ಲಿ ಆದಾಯ ಕೂಡ ಹೆಚ್ಚಾಗಿದೆ. ನಾನು ಆಲ್ಮೋಸ್ಟ್ ಎವ್ರಿ ಇಯರ್ ಬರ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಕರ್ಕೊಂಡು ನಾನು ಚಿಕ್ಕದಾಗನೂ ಬರ್ತಾ ಇದ್ದೆ. ಬಟ್ ಡೆವಲಪ್ಮೆಂಟ್ ತುಂಬ ಆಗಿದೆ. ಮುಂಚೆ ಇಷ್ಟು ಬ್ಯೂಟಿಫುಲ್ ಇರಲಿಲ್ಲ, ಇವತ್ತು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯನಿಮಲ್ಸ್ನು ಮುಂಚೆ ಇಷ್ಟು ಇರಲಿಲ್ಲ, ಇವತ್ತು ಎವ್ರಿ ಆ್ಯನಿಮಲ್ ವಿ ಕುಡ್ ಸ್ಪಾಟ್ ಆ್ಯಂಡ್ ತುಂಬ ಜಾಸ್ತಿ ಇದೆ. ಇನ್ನೂ ಬೆಟರ್ ಆಗ್ಬೋದು, ಬಟ್ ಇದೂ ತುಂಬ ಡೆವಲಪ್ ಆಗಿದೆ ಆಲ್ರೆಡಿ. ಟಿಕೆಟ್ ರೇಟ್ ಪರವಾಗಿಲ್ಲ, ಇನ್ನಷ್ಟು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಮಾಡ್ರೇಟ್ ಇದೆ. ಬಟ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್ ಅವ್ರೂ ಈಸಿಯಾಗಿ ಬರ್ಬೋದು. ಡೆವಲಪ್ಮೆಂಟ್ ಚೆನ್ನಾಗಿ ಮಾಡಿರೋದು, ಇನ್ನೂ ಸ್ವಲ್ಪ ಗ್ರೀನರಿ ಮೇಲೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಗ್ರೀನರಿ ಸ್ವಲ್ಪ ಕಮ್ಮಿ ಇದೆ, ಡ್ರೈನೆಸ್ ಜಾಸ್ತಿ ಇದೆ. ಆ್ಯನಿಮಲ್ಸ್ ಚೆನ್ನಾಗಿದೆ, ಆಲ್ರೆಡಿ ಸ್ಪಾಟಿಂಗ್ ಆಗ್ತಾ ಇದೆ. ಚಿಕ್ಕದ ಆ್ಯನಿಮಲ್ಸ್ ಜಾಸ್ತಿ ಇದೆ, ಸ್ವಲ್ಪ ದೊಡ್ಡದ ಆ್ಯನಿಮಲ್ಸ್ ಇದ್ರೂ ಇನ್ನೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಆಗತ್ತೆ ಮಕ್ಕಳಿಗೆ ನೋಡಕ್ಕೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯ ಪ್ರಕೃತಿ ಪ್ರೇಮಿಗಳು ಉದ್ಯಾನವನಕ್ಕೆ ಭೇಟಿ ನೀಡಿದ್ದಾರೆ. 2024-25ನೇ ಸಾಲಿನಲ್ಲಿ 21,24,000 ಪ್ರವಾಸಿಗರು ಹಾಗೂ 2025-26ನೇ ಸಾಲಿನಲ್ಲಿ 22,40,000 ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಸುಮಾರು 1 ಲಕ್ಷಕ್ಕೂ ಅಧಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದಿದ್ದೀವಿ. ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಿತ್ತು. ಸಫಾರಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಸ್ಪಾಟಿಂಗ್ ಆಗಿದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಇದನ್ನು 420 ಪರ್ ಪರ್ಸನ್ ಅಡಲ್ಟಿಗೆ ಚಾರ್ಜ್ ಮಾಡ್ತಾರೆ. ಆ ಪ್ರೈಸ್ನ ಒಂಚೂರು ಕಡಿಮೆ ಮಾಡ್ಬೋದು ಮಾಸ್ನ ಅಟ್ರಾಕ್ಟ್ ಮಾಡೋಕ್ಕೆ. ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ನಲ್ಲಿ ಆ್ಯನಿಮಲ್ಸ್ ಎಲ್ಲ ಚೆನ್ನಾಗಿದ್ದಾರೆ, ಬಟ್ ಇನ್ನೂ ಒಂಚೂರು ಜಾಸ್ತಿ ಮಾಡಿದ್ರೆ ಸ್ಪಾಟಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಓವರ್ ಆಲ್ ಗ್ರೀನರಿ ಎಲ್ಲ ಒಂಚೂರು ನೋಡ್ಕೋಬೋದು. ಬಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ಮಸ್ಟ್ ವಿಸಿಟ್. ಪ್ರಾಣಿ ದತ್ತು ಮತ್ತು ದೇಣಿಗೆಯಲ್ಲಿಯೂ ಭಾರಿ ಪ್ರಗತಿ ಕಂಡು ಬಂದಿದೆ. ಪ್ರಾಣಿಗಳ ಮೇಲಿನ ಪ್ರೀತಿ ಮತ್ತು ಸಂರಕ್ಷಣಾ ಮನೋಭಾವ ಜನರಲ್ಲಿ ಹೆಚ್ಚುತ್ತಿರುವುದಕ್ಕೆ ಇಲ್ಲಿನ ದೇಣಿಗೆ ಅಂಕಿ ಅಂಶಗಳೇ ಸಾಕ್ಷಿ. 2024-25ರಲ್ಲಿ ಕೇವಲ 53 ಲಕ್ಷ ರೂಪಾಯಿ ಪ್ರಾಣಿ ದತ್ತು ಮತ್ತು ದೇಣಿಗೆ ಸಂಗ್ರಹವಾಗಿತ್ತು. ಆದರೆ 2025-26ನೇ ಸಾಲಿನಲ್ಲಿ ಈ ಮೊತ್ತ 80,83,000 ರೂಪಾಯಿಗೆ ಏರಿಕೆಯಾಗಿದೆ. ಅಂದ್ರೆ ಕಳೆದ ವರ್ಷಕ್ಕಿಂತ ಈ ಬಾರಿ 30 ಲಕ್ಷ ರೂಪಾಯಿ ಹೆಚ್ಚುವರಿ ಹಣ ದೇಣಿಗೆ ರೂಪದಲ್ಲಿ ಬಂದಿದೆ. 24-25 ನಲ್ಲಿ 21,24,000 ಜನ ಅಷ್ಟೇ ನಮ್ಮನ್ನ ಭೇಟಿ ನೀಡಿದ್ರು. ಈ ವರ್ಷ ಆಲ್ಮೋಸ್ಟ್ 1,20,000 ಜನ ಜಾಸ್ತಿ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ಗೆ ಭೇಟಿ ಕೊಟ್ಟಿದ್ದಾರೆ.
ಅದಲ್ಲದೆ ಇನ್ಕ್ಲೂಡಿಂಗ್ ಅವರ್ ಅಡಾಪ್ಷನ್ಸ್ ಅಂಡ್ ಡೊನೇಷನ್ಸ್, ಈಗ ಯಾರು ಪ್ರಾಣಿ ದತ್ತು ತಗೊಳ್ತಾರೆ ಮತ್ತೆ ನಮಗೆ ಡೊನೇಟ್ ಮಾಡ್ತಾರೆ ಅದರಲ್ಲೂ ಕೂಡ ನಾವು ಈ ವರ್ಷ ಜಾಸ್ತಿನ ನಾವು ಡೊನೇಷನ್ಸ್ ತಗೊಂಡಿದ್ದೀವಿ, ಅಡಾಪ್ಷನ್ಸ್ ತಗೊಂಡಿದ್ದೀವಿ. 24-25 ನಲ್ಲಿ ಸುಮಾರು 53 ಲಕ್ಷ ಅಷ್ಟೇ ನಮಗೆ ಡೊನೇಷನ್ಸ್ ಅಡಾಪ್ಷನ್ಸ್ ಬಂದಿದೆ ಈ ಪ್ರಾಣಿ ದತ್ತು ಸ್ವೀಕಾರ ಮುಖಾಂತರ. ಬಟ್ ಈ ವರ್ಷ ನಮಗೆ ಸುಮಾರು 80,83,000, ನಾವು ಸುಮಾರು 30 ಲಕ್ಷ ನಾವು ಜಾಸ್ತಿ ಅಡಾಪ್ಷನ್ಸ್ ಮತ್ತು ಡೊನೇಷನ್ಸ್ ಅಲ್ಲಿ ಈ ವರ್ಷ ನಾವು ಜಾಸ್ತಿ ತಗೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಬೆಳವಣಿಗೆ ಆಗ್ತಾ ಇದೆ, ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ. ಬೆಂಗಳೂರಿನ ಜನತೆನೂ ಕೂಡ ಬನ್ನರ್ಘಟ್ಟನ ತಮ್ಮದಂತ ಹೇಳಿ ನಮ್ಮ ಜೊತೆಗೆ ಬಂದು ಕೈ ಜೋಡಿಸ್ತಾ ಇದ್ದಾರೆ. ಕೇವಲ ಆದಾಯ ಮಾತ್ರವಲ್ಲದೆ ಸಾಮಾಜಿಕ ಕಳಕಳಿಯನ್ನು ಉದ್ಯಾನವನ ಪ್ರದರ್ಶಿಸಿದೆ. ಚಿಣ್ಣರ ಮೃಗಾಲಯ ದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 4,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಮೃಗಾಲಯ ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.